ಅಕ್ಕ ಗುಲ್ಬರ್ಗ ಅಲ್ಲ, ನಮ್ಮ ಕಲಬುರಗಿ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ನಟ. ಕಲಬುರ್ಗಿ ಮಂದಿ ಲೈಕ್ ಮಾಡ್ರೆ ಮಾಡ್ತೀನಿ ಸರ್ರೆ. ಗುಲ್ಬರ್ಗ ಫೇಮಸ್ ಥಿಂಗ್ ಈಸ್ ಮಾಮೂ ಪೂರಿ. ಮಾಮೂ ಪೂರಿ ಅಂದರೆ ಏನು? ತಹಾರಿ ಅಂದರೆ ಏನಪ್ಪ? ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಜಯಂತ್. ಇವತ್ತಿನ ಮೊದಲನೆಯ ವಿಡಿಯೋ ಬಂದಿರೋದು ಕಲಬುರಗಿಯಿಂದ. ನಾವು ಇತ್ತೀಚೆಗೆ ಒಬ್ಬಳು ಹುಡುಗಿಯನ್ನು ಕಲಬುರಗಿಯಿಂದ ಮೀಟ್ ಮಾಡಿದ್ವಿ. ಅವ್ರ ಜೊತೆ ಒಂದು ವಿಡಿಯೋ ಮಾಡಿದ್ವಿ, ಅದನ್ನ ನೋಡೋಣ ಹೆಂಗಾಯಿತು ಅಂತ. ಸೊ ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ಗಳನ್ನ ನಾವು ಯೂಟ್ಯೂಬಲ್ಲೂ ಬಿಡ್ತಾ ಇದ್ದೀವಿ, ಸೊ ಅದನ್ನು ಫಾಲೋ ಮಾಡಿಬಿಡಿ. ಥ್ಯಾಂಕ್ ಯು. ನಮ್ಮ ಗುಲ್ಬರ್ಗದವ್ರದ್ದು ಒಂದು ವಿಡಿಯೋಗೆ ರಿಯಾಕ್ಟ್ ಮಾಡೋಣ. ಸೊ ನಮ್ಮ ಈ ವಿಡಿಯೋಗೆ ಬಂದಿರೋದು ವ್ಯೂಸು 536,000, ಅಂದರೆ 5,36,731 ಜನ ನೋಡಿದ್ದಾರೆ. ಇದು 3,38,000 ಅಕೌಂಟ್ಸ್ನ ರೀಚ್ ಆಗಿದೆ. ಸೊ ಯಾರೇ ಏನೇ ಕೊಲಾಬ್ರೇಷನ್ ಏನೇ ಬೇಕಂದ್ರೂ ಇದನ್ನೆಲ್ಲ ನೋಡ್ಬೋದು. ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ನಮ್ಮದು ರೀಚ್ ಇದೆ ಅಂತ. ಸೊ ಇವಾಗ ಇದರಲ್ಲಿ ನೋಡ್ಬೋದು ನಮ್ಮ ಇಂಟರ್ಯಾಕ್ಷನ್ಸು 20,923, ಅಂದರೆ ಅದು ಲೈಕ್ಸು ಮತ್ತು ಕಾಮೆಂಟ್ಸ್ ಎಲ್ಲ ಸೇರಿ. ಶೇರ್ನ ಒಂದು 1,000 ಜನ ಮಾಡಿದ್ದೀರಾ, 1,223 ಜನ. ನಾನ್ ಫಾಲೋವರ್ಸಿಂದನೇ ಜಾಸ್ತಿ ವ್ಯೂಸ್, ಫಾಲೋವರ್ಸಿಂದ ಬರೀ 3.6% ವ್ಯೂಸು. ಪ್ರೊಫೈಲ್ ಆ್ಯಕ್ಟಿವಿಟಿ ನೋಡಿ, ಇದೊಂದು ವಿಡಿಯೋಯಿಂದ ನಮಗೆ 264 ಜನ ಫಾಲೋ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಫೇಸ್ಬುಕ್ಕಲ್ಲೂ ನಮಗೆ ವ್ಯೂಸ್ ಬಂದಿದೆ, 26,000 ವ್ಯೂಸ್, 399 ರಿಯಾಕ್ಷನ್ಸ್ ಮತ್ತು 2 ಕಾಮೆಂಟ್ಸ್. ಸೊ ಈ ಥರ ಇದೆ ಈ ವಿಡಿಯೋದು ವ್ಯೂಸು ಮತ್ತು ಎಲ್ಲ. ಸೊ ಒಂದ್ಸಲ ನೋಡೋಣ ಮೊದಲಿಂದ. ಸೊ ನಮ್ಮ ಪೇಜಲ್ಲಿ ನಾವು ಹೆಂಗೆ ಶುರು ಮಾಡ್ತೀವಿ ಅಂದರೆ, ಮೊದಲನೇ ಪ್ರಶ್ನೆ ಕೇಳೋದು ವೇರ್ ಆರ್ ಯು ಫ್ರಮ್ ಅಂತ. ಸೊ ಎಲ್ಲರಿಗೂ ಒಂಥರ, ಇವಾಗ ನಾವು ಯಾರನ್ನೇ ಸಿಕ್ಕಿದ್ರೂ ನಿಮ್ಮ ಊರು ಯಾವುದು, ನೀವು ಎಲ್ಲಿಂದ ಬಂದಿರೋದು ಅಂತ ಕೇಳ್ತೀವಿ. ಸೊ ಅದೇ ಥರ ನಾವು ಕೇರಳ ಅಂತ ಶುರು ಮಾಡಿದ್ದು. ಸೊ ವೇರ್ ಆರ್ ಯು ಫ್ರಮ್ ಅಂತ ಕೇಳ್ತೀವಿ. ಸೊ ವೇರ್ ಆರ್ ಯು ಫ್ರಮ್ ಅಂತ ಕೇಳಿದಾಗ ಅವರಿಗೂ ಒಂಚೂರು ಖುಷಿ ಆಗುತ್ತೆ ಅವ್ರ ಜಾಗದ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಎಲ್ಲ. ವೇರ್ ಯು ಫ್ರಮ್? ಗುಲ್ಬರ್ಗ. ಈಗ ಏನಕ್ಕೆ ಫೇಮಸ್ ಮ್ಯಾಮ್? ತೊಗರೆ ಬೆಳೀತಾರೆ ಮತ್ತೆ ತುಂಬಾ ಬಿಸಿಲು ನಾಡು. ತೊಗರಿ ಬೆಳೀತಾರೆ ಮತ್ತು ತುಂಬ ಬಿಸಿಲಿನ ನಾಡು. ನೀವು ಬೆಂಗಳೂರಿಗೆ ಯಾವಾಗ ಬಂದಿದ್ದು? 6 months 7 months ಬ್ಯಾಕ್. 6-7 months ಇಂದ ನೀವು ಇಲ್ಲಿದ್ದೀರಲ್ಲ, ನಿಮಗೆ ಬೆಂಗಳೂರು ಬಗ್ಗೆ ಏನು ಇಷ್ಟ ಆಯಿತು? ತುಂಬಾ ಕಲಿಬಹುದು ಬೆಂಗಳೂರಲ್ಲಿ ಇದ್ರೆ, ಹೆಂಗೆ ಲೈಫ್ನ ಲೀಡ್ ಮಾಡ್ಬೋದು ಅಂತ. ಈಗ ನಮ್ಮ ವ್ಯೂವರ್ಸ್ಗೆ ಕನ್ನಡಲ್ಲಿ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ವೇರ್ ಯು ಫ್ರಮ್? ಇದ್ಯಾರು ತುಂಬ ಒಳ್ಳೆ ಹುಡುಗಿ, ಎಲ್ಲರೂ ಚೆನ್ನಾಗಿರಿ, ತುಂಬ ಖುಷಿಯಾಗಿರಿ ಅಂತ ಹೇಳಿದ್ರು. ತುಂಬ ಜನ ಬೇರೆಯವರು ತುಂಬ ಬೇರೆ ಹೇಳ್ಕೊಡ್ತಾರೆ. ಸೊ ನಾವು ಜಾಸ್ತಿ ಮಾತಾಡ್ಸೋದೇನೆಂದರೆ ಆಚೆಯಿಂದ ಬಂದವ್ರನ್ನ. ಸೊ ಅವರಿಗೂ ಒಂಚೂರು ಕನ್ನಡ ಹೇಳ್ಕೊಟ್ಟು, ಅವರಿಗೂ ಒಂಚೂರು ಒಂದೊಂದು ಪದಗಳು ಅವ್ರ ಕಡೆಯಿಂದ ನಾವು ಕಲಿತು ನಾವು ಅವ್ರಿಗೆ ಹೇಳ್ಕೊಡೋ ಥರ ನಾವು ಮಾಡೋದು ನಮ್ಮ ವಿಡಿಯೋಗಳು. ಯಾರು ನೋಡಿದ್ದೀರಾ ತುಂಬ ಥ್ಯಾಂಕ್ಸ್ ಇಲ್ಲಿ ತನಕ. ಸೊ ಹೀಗೆ ನೋಡ್ತಾ ಇರಿ. ಸೊ ಅದಕ್ಕೆ ನಾವು ಕನ್ನಡ ಗೊತ್ತಿರೋರಿಗೆ ಏನು ಕೇಳ್ತೀವಿ ಅಂದರೆ, ನೀವು ಆಯಿತು ಕನ್ನಡದಲ್ಲಿ ನಿಮಗೆ ಏನೇನು ಗೊತ್ತು ಅದನ್ನ ಬೇರೆ ನಮ್ಮ ವ್ಯೂವರ್ಸ್ ಏನಾದ್ರು ಹೇಳ್ಕೊಡ್ಬೇಕು ಅಂದರೆ ಏನು ಹೇಳ್ಕೊಡ್ತೀರಾ ಅಂತ. ಸೊ ಈ ಹುಡುಗಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳಿದರು. ಸೊ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮ ಕಾಮೆಂಟ್ಸ್ನ ನೋಡೋಣ, ಹೆಂಗೆ ನೋಡಿದ್ದಾರೆ ಜನ, ಏನೇನು ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ ಅಂತ. ಸೊ ಮೊದಲನೇ ಕಾಮೆಂಟ್ ನಮ್ಮದೇ ಇರೋದು, ಯುವರ್ ಸಪೋರ್ಟ್ ಮೀನ್ಸ್ ಎವ್ರಿಥಿಂಗ್, ವೆರ್ ನೌ ಆನ್ ಯೂಟ್ಯೂಬ್ ಟು ಕಮ್ ಜಾಯಿನ್ ದ ಫ್ಯಾಮ್. ಸೊ ನಮ್ಮದು ಯೂಟ್ಯೂಬಲ್ಲೂ ಈ ಚಾನಲ್ ಇದೆ, ಇದೇ ಚಾನಲಲ್ಲಿ ನಾವು ವಿಡಿಯೋ ಹಾಕ್ತಿರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋನ ಕೊನೆ ತನಕ ನೋಡಿ. ಅದು ನಮಗೆ ರಿಟೆನ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗೆ ತುಂಬ ಜನಕ್ಕೆ ತೋರಿಸ್ತಾರೆ. ಹೀಗೆ ಒಂದೊಂದಾಗಿ ಚಿಕ್ಕದಾಗಿ ನಾವು ನಮ್ಮ ನಾಡಿನ ನಮ್ಮ ಘನತೆ ಮತ್ತು ಗೌರವ ಎಲ್ಲ ಹೆಚ್ಚಿಸ್ತಾ ಹೋಗೋಣ. ಮತ್ತು ನಾವೇ ತುಂಬ ಗೌರವ ಕೊಡಬೇಕು ನಮ್ಮ ನಾಡಿಗೆ, ನಮ್ಮ ಭಾಷೆಗೆ. ಸೊ ಇದರ ಗೌರವ ಕೊಟ್ಟಾಗ ಬೇರೆಯವ್ರೂ ಗೌರವ ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ಆಚೆಯಿಂದ ಬಂದಾಗ ಡೈರೆಕ್ಟಾಗಿ ನೀನು ಕನ್ನಡ ಕಲೀಲೇಬೇಕು, ನೀನು ಕಲ್ತಿಲ್ಲ ಅಂದರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳೋಕ್ಕೆ ಅಷ್ಟೊಂದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾವು ನಿಧಾನಕ್ಕೆ ಒಂಥರ ಒಂದು ಸೇತುವೆ ಥರ, ಇವಾಗ ನಿಮಗೆ ಕನ್ನಡ ಗೊತ್ತಿಲ್ಲ ಅಂದರೆ ಕನ್ನಡ ಗೊತ್ತಿದ್ದು ಅವರಿಬ್ಬರನ್ನ ಒಂಥರ ಬ್ರಿಡ್ಜ್ ಥರ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ನಮ್ಮ ಕಲಬುರಗಿ ನಮ್ಮ ಹೆಮ್ಮೆ. ಖಂಡಿತ ಬ್ರೋ. ರಾಹುಲ್ ಪೂಜಾರಿ ಅವರೇ ಥ್ಯಾಂಕ್ ಯು. ಖಂಡಿತ ಬ್ರೋ, ಅವರಿಗೂ ಒಂದು ರಿಯಾಕ್ಟ್ ಮಾಡಿಬಿಡೋಣ, ಖುಷಿಯಾಗಲಿ ಎಲ್ಲರಿಗೂ. ಅಪ್ಲೈ ಮಾಡಿದರೆ ನಮ್ಮ ಕಲಬುರಗಿ ನಮ್ಮ ಹೆಮ್ಮೆ. ಖಂಡಿತ ಬ್ರೋ. ಅಕ್ಕ ಗುಲ್ಬರ್ಗ ಅಲ್ಲ ರೀ, ನಮ್ಮ ಕಲಬುರಗಿ. ಇದು ಗುಲ್ಬರ್ಗ ಅಂತ ಕರೆಯಲ್ಲ, ಕಲಬುರಗಿ ಅಂತ ಕರೀತಾರೆ ಅಂತ ನಾಗರಾಜ್ ಅವ್ರು ಹೇಳಿದ್ದಾರೆ. ನಾಗರಾಜ್ ಬಾಳಿ, ಆಮೇಲೆ 2 ಒಂದೇ
ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಅಣ್ಣ ಅಂತ ಹಾಕೋರೆ. ಎಸ್, ಬೋತ್ ನಾಟ್ ಸೇಮ್. ಕಲಬುರ್ಗಿ ಒರಿಜಿನಲಿ ಕೇಮ್ ಫ್ರಮ್ ಕನ್ನಡ ಆ್ಯಂಡ್ ಗುಲ್ಬರ್ಗ ಒರಿಜಿನಲಿ ಕೇಮ್ ಫ್ರಮ್ ಉರ್ದು. ಇದು ಆ್ಯಕ್ಚುಲಿ ಬೇಕಾಗಿದ್ದು ವೇಟಿಂಗ್ ಫಾರ್ ದಿಸ್. ನಮ್ಮ ಕಲಬುರ್ಗಿ 2 ಸಲ ಹಾಕಿದ್ದಾರೆ, ತೊಂದರೆ ಇಲ್ಲ. ನಮ್ಮ ಗುಲ್ಬರ್ಗ ಹೆಸರು ಹೆಂಗೆ ಬಂತು, ಹೇಗೆ ಬಂತು ಅಂತ ಒಂದ್ಸಲ ನೋಡ್ಬಿಡೋಣ. ಇಲ್ಲಿ ಬರ್ದಿರೋದು, ದ ನೇಮ್ ಗುಲ್ಬರ್ಗ ಮೀನ್ಸ್ ಸಿಟಿ ಆಫ್ ಫ್ಲವರ್ಸ್, ಫ್ಲವರ್ ಗಾರ್ಡನ್ಸ್. ಅಲ್ಟಿಮೇಟ್ಲಿ ಫ್ರಮ್ ದ ಪರ್ಷಿಯನ್ ವರ್ಡ್ಸ್ ಗುಲ್ ಮೀನ್ಸ್ ಫ್ಲವರ್ ಆ್ಯಂಡ್ ಬಾಗ್ ಮೀನ್ಸ್ ಗಾರ್ಡನ್. ಬಾಗ್ಗಳೆಲ್ಲ ಇರುತ್ತಲ್ಲ, ಅಂದರೆ ಲಾಲ್ ಬಾಗು ಅದೆಲ್ಲ ಹೆಸರಿಟ್ಟಿರೋದು ಏನಕ್ಕೆ ಅಂದರೆ ಗಾರ್ಡನ್ ಅಂತ ಅದು. ಸೊ ಇವಾಗ ಇದೇ ಥರ ಗುಲ್ಬರ್ಗ ಅಂತ ಇಟ್ಟಿದ್ರು ಅವರು. ಗುಲ್ ಅಂದರೆ ಫ್ಲವರ್ಸ್ ಅಂತೆ, ಮತ್ತು ಬಾಗ್ ಅಂದರೆ ಗಾರ್ಡನ್ನು. ಆಮೇಲೆ 2014ರಲ್ಲಿ ನಮ್ಮ ಕನ್ನಡದಲ್ಲಿ ಇಟ್ಟಿರೋದು ಕಲಬುರ್ಗಿ ಅಂತ. ಇಟ್ ಸ್ಟ್ಯಾಂಡ್ಸ್ ಫಾರ್ ರಾಕಿ ಲ್ಯಾಂಡ್, ಕಲ್ಲಿನ ನಾಡು ಥರ ಅವರು ಇಟ್ಟಿರೋದು ಕಲಬುರ್ಗಿ ಅಂತ. ಕರೆಕ್ಟ್ ಬ್ರೋ. ಸತೀಶ್ ಕುಮಾರ್ ಬಂಗರ್ಗಿ, ನೀವು ಹೇಳಿದ ಕರೆಕ್ಟ್ ಬ್ರೋ, ಹೀಗೆ ಇರಲಿ. ಅಜಯ್ ಕುಮಾರ್ ಅವರು ಲವ್ ಓದ್ತಿದ್ದಾರೆ, ಥ್ಯಾಂಕ್ ಯು. ನಮ್ಮ ಕಲಬುರ್ಗಿ ಟಾಕ್ಸಿಕ್ ಸೂರಿ ಅವರಿಗೆ ಥ್ಯಾಂಕ್ಸ್. ಇದಕ್ಕೆ 282 ಲೈಕ್ ಬಂದಿದೆ ಬರೀ ಒಂದು ನಮ್ಮ ಕಲಬುರ್ಗಿಗೆ. ಗೋ. ಗುಲ್ಬರ್ಗ ಅಲ್ಲ, ಅದು ಕಲಬುರ್ಗಿ, ನಮ್ಮ ಕಲಬುರ್ಗಿ, ನಮ್ಮ ಕಲಬುರ್ಗಿ. ರಮ್ಯಾ ಮೇಡಮ್ ನೀವೇನು ಇಲ್ಲಿ? ಇದಕ್ಕೆ ಯಾರೋ ಫ್ರೆಂಡ್ ಇರಬೇಕು, ಮಲ್ಲು ಆರ್ ಸುದೀಪ್ ಅವರು. ಗುಲ್ಬರ್ಗ ಸೇಮ್ ಗುಲ್ಬರ್ಗ, ಕಲಬುರ್ಗಿ ನಮ್ಮ ಕಲಬುರ್ಗಿ, ಕಲಬುರ್ಗಿ ಕಲಬುರ್ಗಿ. ಎಲ್ಲರಿಗೂ ಹೀಗೆ ಕಾಮೆಂಟ್ ಮಾಡ್ತಾಯಿರಿ. ಅಪ್ನಾ ಗುಲ್ಬರ್ಗ ಕಲಬುರ್ಗಿ, ಆರ್ ಸಿಟಿ ಹ್ಯಾವ್ 2 ನೇಮ್. ಮಂಜುನಾಥ್ ಎಡಿಟಿಂಗ್, ಹೀಗೆ ಬರಲಿ ಬ್ರೋ. ನಮ್ಮ ಗೊಂಬೆ ಹಾರ್ಟ್, ಮತ್ತು ಫ್ರಮ್ ಗುಲ್ಬರ್ಗ, ಇದು ಹಾರ್ಟ್. ಗುಲ್ಬರ್ಗ ಅಲ್ಲ ಕಲಬುರ್ಗಿ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ನಟ. ಸಿದ್ದು ಅವರೇ ಫ್ಯಾನ್ ಅಂತ ಕಾಣುತ್ತಿಲ್ಲಿ. ಮತ್ತು ಹಾರ್ಟ್ ಥ್ಯಾಂಕ್ ಯು ತುಂಬ ಕ್ಲಾಪ್ಸು. 6-7 ಮಂತ್ಸಿಂದ ಇಲ್ಲೇ ಇದ್ದೀರಾ. ಇದೊಂದು ಹಳೆ ಜೋಕ್ ಇದು. ಕಲಬುರ್ಗಿ ಮಂದಿ ಲೈಕ್ ಮಾಡ್ರೆ, ಮಾಡ್ತೀನಿ ಸರ್ರೆ. ಸಚಿನ್ ರಾಯಣ್ಣ ಗುಲ್ಬರ್ಗ ಫೇಮಸ್ ಥಿಂಗ್ ಈಸ್ ಮಾಮೂಪುರಿ. ಮಾಮೂಪುರಿ ಅಂದರೆ ಏನು? ಮಾಮೂಪುರಿ ಅಂದರೆ ಈ ಥರ ಏನೋ ಕಾಣಿಸ್ತಿದೆ, ಗೊತ್ತಿಲ್ಲ ರೀ ಸರ್ರೆ, ನಮ್ಗೊಂಚೂರು ಹೇಳ್ಕೊಡ್ರಿ. ಮಸ್ಟ್ ಟ್ರೈ ಆ್ಯಂಡ್ ಸ್ಪೆಷಲ್ ಸ್ವೀಟ್ ಅಂತೆ. ಓ ಹೌದಾ, ಮಾಮೂಪುರಿ ಸಖತ್. ಕರೀಮ್ ಶೇಖ್ ಅವರೇ ಥ್ಯಾಂಕ್ ಯು, ನಮಗೆ ಗೊತ್ತಿರಲಿಲ್ಲ, ಥ್ಯಾಂಕ್ಸ್ ಫಾರ್ ಶೇರಿಂಗ್ ಅಂತ ಹಾಕ್ಬಿಡೋಣ. ಗೊತ್ತಿರಲಿಲ್ಲ. ನಮ್ಮ ಕಲಬುರ್ಗಿ ಲೈಕ್ಸ್. ನಮ್ಮ ಕಲಬುರ್ಗಿ. ಆ ಆಂಟಿ ಗುಲ್ಬರ್ಗ ಅಲ್ಲ ಕಲಬುರ್ಗಿ. ಆಂಟಿ ಅಲ್ಲೋ ಪಾಪ, ಅಕ್ಕ ಅನ್ನೋ. DK ಸ್ಪೆಷಲ್. ಇಟ್ಸ್ ಅಭಿ ಕಲಬುರ್ಗಿ, ನಮ್ಮ ಹೆಮ್ಮೆಯ ಕಲಬುರ್ಗಿ. ಗುಲ್ಬರ್ಗ ಹಾರ್ಟ್ ಮತ್ತು ಇನ್ನೊಂದು ಫೈರ್. ಹಾಯ್. ಬರೀ ಬೆಂಗಳೂರು ಡೆವಲಪ್ ಮಾಡಿದ್ರೆ ಹಾಗೆ ಉತ್ತರ ಕರ್ನಾಟಕನೂ ಡೆವಲಪ್ ಮಾಡಬೇಕು. ಅಲ್ಲಿ ಡೆವಲಪ್ಮೆಂಟ್ ಆದರೆ ಅಲ್ಲೂ ಕೂಡ ಏನಾದರೂ ಕಲಿಯೋಕೆ ಸಿಗುತ್ತೆ. ರೇಸ್ ದ ವಾಯ್ಸ್ ಫಾರ್ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್. ಲೆಟ್ಸ್ ಮೇಕ್ ಇಟ್ ಪಾಸಿಬಲ್ ಫ್ರಮ್ ಕಲಬುರ್ಗಿ. ಇದು ಆ್ಯಕ್ಚುಲಿ ತುಂಬ ಸತ್ಯ. ಡೇನಿಯಲ್ PDFG ಅಂತ ಯಾರೋ ಸ್ಕ್ಯಾಮ್ ಅಕೌಂಟ್, ಆದರೂ ಏನೋ ಒಳ್ಳೇದು ಹಾಕವ್ರೆ. ನಮ್ಮ ಸಂಸದೆಯಲ್ಲಿ ವಿಂಟರ್ ಸೆಷನ್ಗಳು ನಡೀತಾ ಇರುತ್ತೆ. ನಾವೆಲ್ಲರೂ ಕಷ್ಟಪಟ್ಬಿಟ್ಟು ಮತ ಹಾಕ್ತೀವಲ್ಲ ನಮ್ಮ ಪ್ರತಿನಿಧಿಗಳಿಗೆ, ಅವರೆಲ್ಲ ಲೀಡರ್ಸ್ಗಳಿಗೆ ವೋಟ್ ಮಾಡ್ತೀವಲ್ಲ. ವೋಟ್ ಮಾಡಾದಮೇಲೆ ಅವರು ಪ್ರತಿ ವರ್ಷ 3 ಸಲ ಸೇರಬೇಕು. ಆ್ಯಕ್ಚುಲಿ ಇವಾಗ 16ನೇ ಸಂಸದೆ ನಡೀತಾ ಇದೆ, ಅದು ಬೆಳಗಾವಿಯಲ್ಲಿ ನಡೀತಾ ಇದೆ. ಬೆಳಗಾವಿಯಲ್ಲಿ ಏನಕ್ಕೆ ನಡೆಸೋದು ಅಂದರೆ ಅಲ್ಲಿಯ ಜನರಿಗೂ ಕೂಡ ಮತ್ತು ನಮ್ಮ ಅಭಿವೃದ್ಧಿ ಎಲ್ಲ ಕಡೆ ಈಕ್ವಲ್ ಆಗಿ ಶೇರ್ ಆಗಬೇಕು ಅಂತ. ಸೊ ಹೀಗೆ ನಡೆಸ್ತಾ ಇದ್ದರದೊಂದು, ಮತ್ತು ಇವಾಗ ಮಾತಾಡಿ ಆದಮೇಲೆ ಕೆಲಸ ಮಾಡೋದು ಇನ್ನೊಂದು. ಸೊ ಅಲ್ಲಿ ಕೆಲಸಗಳು ನಡೆದರೆ ಇನ್ನೂ ಖುಷಿ ಆಗುತ್ತೆ ಎಲ್ಲರಿಗೂ. ಮತ್ತು ಅಲ್ಲಿ ಮಂದಿನೂ ತುಂಬ ಒಳ್ಳೆಯವರು, ತುಂಬ ಖುಷಿಯಿಂದ ಪಾಪ ಅಭಿವೃದ್ಧಿ ಹೊಂದ್ತಾರೆ. ನಮ್ಮ ಕಸಿನ್ ಒಬ್ಬ ಅಣ್ಣ ಇದ್ದ, ಅಲ್ಲಿದ್ವಿ ನಾವು. ಕಲಬುರ್ಗಿಗೆ ಬಂದಿದ್ವಿ, ಇದಕ್ಕೆಲ್ಲ ಹೋಗಿದ್ವಿ ನಾವು. ಚಿಂಚೋಳಿ ಡ್ಯಾಮಿಗೆ ಹೋಗಿದ್ವಿ, ಅಲ್ಲೆಲ್ಲ ನೋಡೋಕೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ ಜಾಗ. ನೋಡೋಣ, ಎಲ್ಲ ಕಡೆ ಡೆವಲಪ್ಮೆಂಟ್ ಆದರೆ ನಮ್ಮ ನಮಗೆ ಒಳ್ಳೆಯದು. ಲಿಂಗಾಯತ್ ಹುಡುಗಿ ಫೈರ್, ಥ್ಯಾಂಕ್ ಯು ಎಲ್ಲರೂ. ಫೈರ್ ಲವ್ ಹಾರ್ಟ್. ನಮ್ಮ ಕಲಬುರ್ಗಿ, ನಮ್ಮ ಆಫೀಸಲ್ಲಿ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ವರ್ಕ್ ಫ್ರಮ್ ಆಫೀಸ್ ವೇಕೆನ್ಸಿ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ವರ್ಕ್ ನೀಡ್ ಇತ್ತು ಅಂದರೆ ರಿಪ್ಲೈ ಮಾಡಿ. ಪ್ಲೇಸ್ ಬೆಳಗಾವಿ ಡಿಸ್ಟ್ರಿಕ್ಟ್, ಅಥಣಿ ವಿತ್ ಬಿಜಾಪುರ್ ನಿಯರ್. ಶಹೀದ್ ಸಿಪಾಯಿ ಯಾವ ಆಫೀಸಪ್ಪ ಒಂಚೂರು ಹೇಳು ಎಲ್ಲರಿಗೂ, ಬೇಕಿದ್ರೆ ನೋಡ್ತಾರೆ ಜನ. ಗುಲ್ಬರ್ಗ ತುಮಾರೆ ನಡೋ ಸಿಮೆಂಟ್
ಟೆಕ್ಸ್ಟ್ ಡಿಸ್ಟ್ರಿಕ್ಟ್. ಶಾಕೂರ್ ಜಾವೇದ್ ಶಾಕೂರ್, ನಾನಿರೋದೇ ಈಗ ಬೆಂಗಳೂರಿನಲ್ಲಿ, ಸುಂಕದಕಟ್ಟೆ ಡಿಮಾರ್ಟ್. ಆಯ್ತು ರೀ ಸರ. ಕೃಷ್ಣಸಾಗರ, ನಾನೂರು ಗುಲ್ಬರ್ಗ, ನಾನಿರುವುದು ಯೂನಿವರ್ಸಿಟಿ. ನನ್ನ ಊರು ಗುಲ್ಬರ್ಗ. ಆದರೆ ಸೂಪರ್. ಗುಲ್ಬರ್ಗ ಅನ್ನೋನ್ ಅಂತ ಒಂದು ಪೇಜ್ ಇವೆ, ಅವರು ಲೈಕ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ನೋಡಿ, ಈ ಥರ ಇಷ್ಟು ಖುಷಿಯಿಂದ ಕಾಮೆಂಟ್ಸ್ ಬಂದರೆ ನಮಗೂ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ರಿಪ್ಲೈ ಮಾಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಆದರೆ ನಿನ್ನ ಮಾತಿನ ಅರ್ಥ ಗುಲ್ಬರ್ಗದಲ್ಲಿ ಕಲಿಯೋಕ್ಕೆ ಆಗಲ್ವಾ? ಇಲ್ಲಪ್ಪ, ಕಲಿಯೋಕ್ಕಾಗುತ್ತೆ. ಆದರೆ ನಮ್ಮ ಊರು ಬಿಟ್ಟು ಆಚೆ ಬಂದಾಗ ನಮಗೂ ಗೊತ್ತಾಗುತ್ತೆ ಬೇರೆ ಯಾವ ಥರ ಇದೆ ಜೀವನ, ಎಲ್ಲ ಕಡೆ ಹೆಂಗೆ ಜೀವನ ಮಾಡ್ತಾರೆ ಜನ. ನೋಡಿದಷ್ಟು ಕಲಿಬೋದು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಾರಲ್ಲ, ಆ ಥರ. ಗುಲ್ಬರ್ಗ, ನಮ್ಮ ಗುಲ್ಬರ್ಗ ಮಾಮುಪುರಿ ಸ್ವೀಟ್ ಫೇಮಸ್. ಥ್ಯಾಂಕ್ ಯು ತಾಹಿರ್ ಮಾಯನುದ್ದೀನ್. ನೆಕ್ಸ್ಟ್ ಟೈಮ್ ಬಂದಾಗ ಮಾಮುಪುರಿ ಸ್ವೀಟ್ಸ್ ತಿನ್ನಬೇಕಪ್ಪ ಗುಲ್ಬರ್ಗಾಗೆ ಬಂದಾಗ. ಕಲಬುರ್ಗಿಗೆ ತೋರಿಸಿ. ಸೂಪರ್. ಗುಲ್ಬರ್ಗ 32, ನಮ್ಮ ಕಲಬುರ್ಗಿ. ಗುಲ್ಬರ್ಗ ಕೆ ತಹಾರಿ ಖಾವ್ ಆಖೆ ಕಬಿ ಭಾಯ್. ಹಾಂ ಭಾಯ್, ಬಂದೇ ಬರ್ತೀವಿ ಆ ಕಡೆನೂ. ನಮ್ಮ ಕಲಬುರ್ಗಿ ಹುಡುಗಿ, ನಮ್ಮ ಕಲಬುರ್ಗಿ ಕೆ 32 ಗುಲ್ಬರ್ಗ ಅಲ್ಲ ಕಲಬುರ್ಗಿ. ಲೈಕ್ಸ್ ಗುಲ್ಬರ್ಗ ಇಸ್ ಫೇಮಸ್ ಫಾರ್ ಚಾಯ್. ಸೂಪರ್. ಹಾಂ, ಅಲ್ಲಿ ಖಡಕ್ ಚಾಯ್ ಕುಡ್ತಿದ್ದು ನಾವು. ಶಿ ಡೋಂಟ್ ನೋ ಗುಲ್ಬರ್ಗ ಇಸ್ ಫೇಮಸ್ ಫಾರ್ ತಹಾರಿ ಆ್ಯಂಡ್ ಮಾಮುಪುರಿ. ತಹಾರಿ ಅಂದರೆ ಏನಪ್ಪ? ತಹಾರಿ ಅಂದರೆ ಬಿರಿಯಾನಿ ಥರನಾ? ಎಂತ ಮರೆಯ, ಬಡವರ ಬಿರಿಯಾನಿ ತಹಾರಿ, ಬರೀ 60 ರೂಪಾಯಿ. ಗುಲ್ಬರ್ಗ ತಹಾರಿ ಸೂಪರ್. ತಂಗಿ, ಅದು ಕಲಬುರ್ಗಿ. ಓಕೆ, 6 ತಿಂಗಳದಾಗೆ ಆಕ್ಸಿಡೆಂಟ್ ಚೇಂಜ್. ಹಂಗೇನಿಲ್ರಿ, ನಮ್ಮ ಹುಡುಗ ತೆಲುಗುದವನು, ಅವನಿಗೆ ಬರೋದೇ ಬೆಂಗಳೂರು ಕನ್ನಡ. ಅವನು ಏನೋ ಕೇಳಿದ್ದಾನೆ, ಇವ್ರ ಪಾಪ ಏನೋ ಹೇಳಿದ್ದಾರೆ. ಅಪ್ನಾ ಗುಲ್ಬರ್ಗ ಕೆ 32 ಕಲಬುರ್ಗಿ ಕ್ಲೈಮೇಟ್ ಸೂಪರ್. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದಲಿ ಬೇಗ. ಶರಣು. ಓಕೆ ಸರಿ. ನೋಡಿ, ಈ ಥರ ಎಲ್ಲ ಇಷ್ಟು ಜನ ಲೈಕ್ ಮಾಡಿದ್ದೀರಾ, ಹಾರ್ಟ್ ಒತ್ತಿದ್ದೀರಾ, ಈ ಥರ ಫೈರ್ ಒತ್ತಿದ್ದೀರಾ. ಕಲಬುರ್ಗಿ ಅಂತ ಇಷ್ಟು ಹೆಮ್ಮೆ ಇದೆ ಎಲ್ಲರಿಗೂ. ಇದೇ ಥರ ಮುಂದುವರಿಲಿ ನಮ್ಮ ಮಂದಿ. ನಮಗೆ ಇಷ್ಟಪಟ್ಟು ನಮಗೆ ಒಂಚೂರು ಸಹಕಾರ ಮಾಡಿ, ನಮಗೂ ಒಂಚೂರು ಸಪೋರ್ಟ್ ಮಾಡಿ. ನಾವೆಲ್ಲರಿಗೂ ಚಿಕ್ಕದಾಗೆ ಕನ್ನಡ ಹೇಳ್ಕೊಡ್ಬೇಕು ಅಂತಿರೋದು. ಚಿಕ್ಕದಾಗೆ ಇದೇ ಥರ. ಇವಾಗ ಒಂದು ಹನಿ ಕೂಡಿದ್ರೆ ಹಳ್ಳ ಅಂತ ಹೆಂಗೆ ಹೇಳ್ತಾರೆ, ಚಿಕ್ಕದಾಗೆ ನಾವು ಮುಂದುವರಿಬೇಕು ಅಂತಿರೋದು. ನಿಮ್ಮ ನಾಡಿಗೆ ಮತ್ತೆ ಒಂದು ಸಲ ಬರ್ತೀವಿ, ತುಂಬ ಖುಷಿಯಿಂದ ನೋಡ್ತೀವಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಅಷ್ಟೇ, ಈ ವಿಡಿಯೋನ ಕೊನೆ ತನಕ ಯಾರು ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಒತ್ತಿ, ಶೇರ್ ಒತ್ತಿ, ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ಗಳನ್ನ ಹಾಕ್ತಿರ್ತೀವಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.